HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಲು ಪೊಲೀಸರಿಂದ ನೋಟಿಸ್. ಶಾಸಕ ಸುರೇಶ್ ವಿರುದ್ಧ ಖಂಡನೆ. ಬಾಬಾ ಸಾಹೇಬರ ಪ್ರತಿಮೆ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ ಡಿಎಸ್ಎಸ್ ಮುಖಂಡರು. ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಸಂಭ್ರಮ 50 ಕನ್ನಡ ಜ್ಯೋತಿ ರಥಯಾತ್ರೆ. ಸಕಲೇಶಪುರದಲ್ಲಿ ಪೂರ್ಣಕುಂಭ ಕಳಸದ ಮೆರವಣಿಗೆಯ ಅದ್ದೂರಿ ಸ್ವಾಗತ. ಬೇಲೂರಿನಲ್ಲಿ ಕನ್ನಡ ಜ್ಯೋತಿ ರಥದ ಸ್ವಾಗತಕ್ಕೆ ಪೂರ್ವ ಸಿದ್ಧತೆ ಪೂರ್ಣ. ಬೇಲೂರು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಕಾರ್ಮಿಕರ ಅಭಿವೃದ್ಧಿಯ ಅನುದಾನ ಲಪಟಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಶಾಸಕ ಎಚ್.ಕೆ. ಸುರೇಶ್. ಬೇಲೂರು ತಾಲೂಕಿನ ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗಳ ತೆರವು ಮಾಡುವ ಬಿಜೆಪಿ ಶಾಸಕ ಹುಲಹಳ್ಳಿ ಸುರೇಶ್ ಹುನ್ನಾರಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸುತ್ತೇವೆ. ಯಾವ ಕಾರಣಕ್ಕೂ ಪುತ್ಥಳಿ ತೆರವುಗೊಳಿಸಬಾರದೆಂದು ದಲಿತ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಬೇಲೂರು ತಾಲೂಕಿನ ಹಾಲ್ತೊರೆ ಕೊಪ್ಪಲು ಗ್ರಾಮದ ದಲಿತ ಕಾಲೋನಿಗೆ ಹೋಗುವ ರಸ್ತೆಯ ಬಲಬದಿಯಲ್ಲಿ ಅಲ್ಲಿನ ದಲಿತ ಯುವಕರು ಮತ್ತು ಗ್ರಾಮಸ್ಥರು 2021ರಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಫಲಕವನ್ನು ಗ್ರಾಮದ ದಲಿತ ಕೇರಿಗೆ ಹೋಗುವ ರಸ್ತೆ ಬದಿಯಲ್ಲಿ ಸ್ಥಾಪಿಸಲಾಗಿದೆ. ಇದು ರಸ್ತೆಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ಸಮಸ್ಯೆ ಆಗಿರೋದಿಲ್ಲ ಮತ್ತು ಇದರಿಂದ ಈ ಊರಿನ ಯಾವ ಜಾತಿ ಸಮುದಾಯಗಳ ಹಾಗೂ ಗ್ರಾಮಸ್ಥರಿಂದ ಯಾವುದೇ ವಿರೋಧವೂ ಇಲ್ಲ ಎಂಬುದನ್ನು ತಮ್ಮ ಗಮನಕ್ಕೆ ತರುತ್ತೇವೆ. ಇತ್ತೀಚೆಗೆ ಬೀಟ್ ಮಾಡುವ ಸಂದರ್ಭ ಅಲ್ಲಿ ಸ್ಥಾಪಿಸಿರುವ ಅಂಬೇಡ್ಕರ್ ಪ್ರತಿಮೆಯ ಫಲಕವು ಪೊಲೀಸರ ಕೆಂಗಣ್ಣಿಗೆ ಬಿದ್ದಿದ್ದು, ಇದನ್ನು ಸ್ಥಾಪಿಸಲು ಪರವಾನಗಿ ಇದೆಯಾ ಎಂದು ಅಲ್ಲಿದ್ದ ದಲಿತ ಯುವಕರಿಗೆ ಕೇಳಿ ಅದನ್ನು ತೆರವುಗೊಳಿಸಬೇಕೆಂದು ತಿಳಿಸಿದ್ದಾರೆ ಎಂದರು. ಇದೇ ಗ್ರಾಮದಲ್ಲಿ ಯುವಕರು ನಟ ಪುನೀತ್ ರಾಜ್ಕುಮಾರ್ ಪ್ರತಿಮೆಯನ್ನ ಸ್ಥಾಪಿಸಿ ಶೆಡ್ ನಿರ್ಮಾಣ ಮಾಡುತ್ತಿದ್ದರು. ಇದಕ್ಕೂ ಸಹ ಅಲ್ಲಿನ ಯಾವುದೇ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗಿರುವುದಿಲ್ಲ. ಬದಲಾಗಿ ಅದಕ್ಕೆ ಬೆಂಬಲಿಸಿ ಸಹಕಾರ ನೀಡಿದ್ರು ಎಂದರು. ಗ್ರಾಮಸ್ಥರೊಂದಿಗೆ ಮಾತನಾಡುವ ಸಂದರ್ಭ ಹಳೇಬೀಡು ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಮ್ ಅವರು ಬೇಲೂರಿನ ಶಾಸಕ ಹುಲಹಳ್ಳಿ ಸುರೇಶ್ ಜೊತೆ ಮೊಬೈಲ್ ಕರೆ ಮಾಡಿ ಮಾತನಾಡಿರುವ ಆಡಿಯೋ ಸಂಭಾಷಣೆ ಹೊರಬಂದಿದ್ದು, ಆ ಸಂಭಾಷಣೆಯಲ್ಲಿ ಹಾಲ್ತೊರೆ ಕೊಪ್ಪಲಿನಲ್ಲಿ ಸ್ಥಾಪಿಸಿರುವ ನಟ ಪುನೀತ್ ರಾಜ್ಕುಮಾರ್ ಪ್ರತಿಮೆ ತೆರವುಗೊಳಿಸುವ ವಿಚಾರವಾಗಿ ಮಾತನಾಡುವಾಗ ದಲಿತ ಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ, ಅದನ್ನ ಏನ್ ಮಾಡ್ತೀರಾ ಎಂಬಂತೆ ಶಾಸಕರು ಮಾತನಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ದೂರಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ, 2024 ಸೆಪ್ಟೆಂಬರ್ 17ರಂದು ಹುಲಗುಂಡಿ ಗ್ರಾಮ ಪಂಚಾಯಿತಿಯಿಂದ ಹಾಲ್ತೊರೆ ಕೊಪ್ಪಲು ಗ್ರಾಮದ ದಲಿತ ಕಾಲೋನಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮತ್ತು ಶೆಡ್ ತೆರವುಗೊಳಿಸಬೇಕೆಂದು ನೋಟಿಸ್ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಬಾರದೆಂದು ಆಗ್ರಹಿಸುತ್ತೇವೆ. ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಡಿಎಚ್ಎಸ್ ಜಿಲ್ಲಾ ಸಂಚಾಲಕ ಎಂಜಿ ಪೃಥ್ವಿ, ಹಾಲ್ತೊರೆ ಕೊಪ್ಪಲು ಮೋಹನ್ ಕುಮಾರ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಳೇಬೀಡು ಹೋಬಳಿ ಬೇಲೂರು ತಾಲೂಕು ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ದಲಿತರು, ಈಡಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು ಎಲ್ಲರೂ ಒಟ್ಟಿಗೆ ಸಾಮರಸ್ಯದ ಬದುಕನ್ನು ಇದುವರೆಗೂ ಕೂಡ ನಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಯಾವುದೋ ದಲಿತದೊಂದು ಸೈಟ್ ಸಮಸ್ಯೆ ಇತ್ತು, ಅದನ್ನು ನಾವೆಲ್ಲ ಸ್ನೇಹಿತರು ಬಗೆಹರಿಸಿದ್ವಿ. ಅದರ ನಂತರ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಾಮರಸ್ಯ ಬದುಕನ್ನು ಮಾಡ್ತಾಯಿದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಈಡಿಗ ಸಮುದಾಯದ ಕೆಲವು ಗೆಳೆಯರು ಅಲ್ಲಿ ಡಾಕ್ಟ್ರು ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ಮಾಡಬೇಕು ಅಂತೇಳಿ 3ನೇ ತಾರೀಕು ಡೇಟ ಫಿಕ್ಸ್ ಮಾಡಿ 1ನೇ ತಾರೀಕು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಬಿಡ್ತಾರೆ. ಇದನ್ನು ನಾವು ಸಾಹೇಬ್ರದ್ದು ಮಾಡ್ತಾಯಿದ್ದೀವಿ, ರಾಜ್ಕುಮಾರ್ದನ್ನು ಮಾಡ್ತಾಯಿದ್ದೀವಿ ಅಂತೇಳಿ. ಆದರೆ ಪೊಲೀಸ್ನವರು, ಹಳೇಬೀಡು ಪೊಲೀಸ್ನವ್ರಿಗೆ ಇದಾಗ್ತದೆ, ಯಾವುದೇ ಪುತ್ಥಳಿ ಮಾಡುವಾಗ ಅಲ್ಲಿಯ ಪರಿಸ್ಥಿತಿ ಏನಾಗಿದೆ, ಅಲ್ಲಿಯ ನಿಜವಾಗ್ಲೂ ಕೂಡ ಅಲ್ಲಿ ಏನು ಎಡರು ತೊಡರುಗಳಿಲ್ವಾ ಅಂತ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಆ ಪುತ್ಥಳಿ ಮಾಡೋ ಜಾಗದಲ್ಲಿ ಹೈ ಪವರ್ ಟೆನ್ಷನ್ ಇರೋ ಅಂಥ ಟ್ರಾನ್ಸ್ಫಾರ್ಮರು ಅಲ್ಲಿ ಇರುತ್ತೆ, ಅಲ್ಲಿ ವಿದ್ಯುತ್ ಕಂಬ. ಹಾಗಾಗಿ ಅದಕ್ಕೆ ಅಲ್ಲಿ ಕರೆದು ಹೇಳ್ತಾರೆ, ನೋಡಿ ಇದನ್ನೆಲ್ಲ ಮಾಡಬೇಡಿ, ಇದನ್ನು ಭಾಳ ಕಷ್ಟ ಆಗ್ತದೆ, ಆಮೇಲೆ ಜೀವ ಕಳ್ಕೊಳ್ಳೋ ಸಂದರ್ಭ ಆಗ್ತದೆ, ಹಂಗಾಗಿ ಅದನ್ನು ತೆರವುಗೊಳಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಅವನ ಸ್ನೇಹಿತರು ಅದನ್ನು ಶಾಸಕರಿಗೆ ಅದನ್ನು ರವಾನೆ ಮಾಡ್ತಾರೆ. ಸಬ್ಜೆಕ್ಟನ್ನು ರವಾನೆ ಮಾಡಿದಾಗ ಶಾಸಕರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಏನೂ ಆಗಿಲ್ಲ ಬಿಡ್ರಿ ಸಬ್ ಇನ್ಸ್ಪೆಕ್ಟ್ರೇ, ಏನು ಬೇಲೂರು ತಾಲೂಕಿಗೆ ಬರುವ ಕನ್ನಡ ಜ್ಯೋತಿ ರಥದ ಅದ್ದೂರಿ ಸ್ವಾಗತಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ಯಮ್ಮಮತ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಇಲಾಖಾವಾರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು,
ಕನ್ನಡ ಭಾಷೆಗೆ ಶತಮಾನದ ಇತಿಹಾಸವಿದ್ದು ಕನ್ನಡದ ಮೊಟ್ಟಮೊದಲ ಶಿಲಾಶಾಸನ ದೊರಕಿರುವುದು ನಮ್ಮ ತಾಲೂಕಿಗೆ ಗುರುವಾರ ಕನ್ನಡ ಜ್ಯೋತಿ ತಾಲೂಕನ್ನ ಪ್ರವೇಶಿಸಲಿದ್ದು ನಾರ್ವೆ ಬಳಿಯ ಬಿರಡಹಳ್ಳಿ ಸಮೀಪ ಅದ್ದೂರಿಯಾಗಿ ಶಾಸಕರ ನೇತೃತ್ವದಲ್ಲಿ ಕುಂಭಮೇಳ ಹಾಗೂ ಕಲಾ ತಂಡದೊಂದಿಗೆ ಬರಮಾಡಿಕೊಳ್ಳಲಾಗುವುದು. ನಂತರ ಅಲ್ಲಿಂದ ಹೊರಟ ಕನ್ನಡ ಜ್ಯೋತಿಯು ಸುಮಾರು 40 ಕಿಲೋಮೀಟರ್ ಕ್ರಮಿಸಲಿದ್ದು ಮೊದಲಿಗೆ ನಾರ್ವೆ ಪಂಚಾಯಿತಿ, ಅರೆಹಳ್ಳಿ, ಲಕ್ಕುಂದ, ಬೆಕ್ಕೂಡು, ಕೋಗಿಲೆಮನೆ, ಸನ್ಯಾಸಿಹಳ್ಳಿ ಪಂಚಾಯಿತಿಯ ಮೂಲಕ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಪಟ್ಟಣದಲ್ಲಿ ಸಾಗಲಿದೆ. ಈ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಳಿರು ತೋರಣಗಳಿಂದ ಶೃಂಗರಿಸಿ ಮುತ್ತೈದೆಯರಿಂದ ಕುಂಭಮೇಳಕ್ಕೆ ಸ್ವಾಗತಿಸುವಂತೆ ಈಗಾಗಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ. ಹಾಗೂ ಬೇಲೂರು ಪಟ್ಟಣ ಪ್ರವೇಶಿಸುತ್ತಿದ್ದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರು 101 ಕುಂಭದೊಂದಿಗೆ ವಿವಿಧ ಜಾನಪದ ಕಲಾ ತಂಡದೊಂದಿಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಕೆಂಪೇಗೌಡ ವೃತ್ತ, ಬಸವೇಶ್ವರ ವೃತ್ತದೊಂದಿಗೆ ನೆಹರು ನಗರದವರೆಗೂ ಅದ್ದೂರಿಯಾಗಿ ಜಾಥಾ ಸಾಗಲಿದೆ. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಜಾಥಾದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಅವರು, ಈ ಕನ್ನಡ ರಥವನ್ನ ಅದ್ದೂರಿಯಾಗಿ ಪಟ್ಟಣದಲ್ಲಿ ಸಾಗೋದ್ರಿಂದ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಪುಷ್ಪವೃಷ್ಟಿ ಮಾಡುವ ಮೂಲಕ ರಥಕ್ಕೆ ಸ್ವಾಗತ ಕೋರೋದ್ರಿಂದ ತಾವೆಲ್ಲರೂ ಭಾಗವಹಿಸಬೇಕು. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ಯಾರು ಗೈರು ಹಾಜರಾಗುತ್ತಾರೋ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು. ನಂತರ ಇಲ್ಲಿಂದ ಚನ್ನಾಪುರ ಗಡಿಭಾಗದವರೆಗೂ ಬೀಳ್ಕೊಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಮುಖ್ಯಾಧಿಕಾರಿ ಸುಜಯಕುಮಾರ್, ಕರವೇ ಅಧ್ಯಕ್ಷರಾದ ಭೋಜೇಗೌಡ, ಚಂದ್ರಶೇಖರ್, ಜಯ ಕರ್ನಾಟಕ ಸಂಘದ ರಾಜು, ತೀರ್ಥಂಕರ್, ಕಸಾಪದ ಗುರುರಾಜ್, ಸೌಭಾಗ್ಯ ಅಂತೋಣಿ, ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಪ್ರಯುಕ್ತ ಕನ್ನಡ ಜ್ಯೋತಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ ಸಂಚಾರ ಮಾಡ್ತಾ ಇದೆ ಜನ ಸರ್ಕಾರದ ಆದೇಶದಂತೆ. ಇದರ ಆದೇಶದ ಮೇರೆಗೆ 12ನೇ ತಾರೀಕು ನಮ್ಮ ಹಾಸನ ಜಿಲ್ಲೆಗೆ ಬಂದಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನಮ್ಮ ತಾಲೂಕು ಕೂಡ ಬೇಲೂರು ತಾಲೂಕು ಕೂಡ ರಥ ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಮುಖಂಡರು, ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಕೂಡ ಅದನ್ನು ಸ್ವಾಗತ ಮಾಡಬೇಕಾಗುತ್ತೆ. ಸ್ವಾಗತ ಮಾಡಿ ಶಿಷ್ಟಾಚಾರದ ಪ್ರಕಾರ ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಅದಕ್ಕೆ ನಾವು ಸುರಕ್ಷತೆ ಜೊತೆಗೆ ಶಿಷ್ಟಾಚಾರನ ಪಾಲನೆ ಮಾಡಿ ಅದಕ್ಕೆ ಗೌರವ ಸೂಚಿಸಬೇಕಾಗುತ್ತೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಹಾಗಾಗಿ ಈ ಸಭೆ ಕರೆದಿದ್ದೀನಿ. ಈ ಸಭೆಯಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾವ ರೂಟಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕಾರ್ಮಿಕ ಇಲಾಖೆಗೆ ಲಕ್ಷಾಂತರ ಹಣ ಕಾರ್ಮಿಕ ಅಭಿವೃದ್ಧಿಗಾಗಿ ಸರ್ಕಾರ ನೀಡುತ್ತಿದೆ. ಆದರೆ ಇಲ್ಲಿರುವ ಅಧಿಕಾರಿ ಏಜೆಂಟರ ಮೂಲಕ ಹಣವನ್ನು ಲಪಟಾಯಿಸುತ್ತಿದ್ದಾನೆ ಎಂದು ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಕಾರ್ಮಿಕ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಬರುವಂತಹ ಸವಲತ್ತುಗಳನ್ನು ಮಧ್ಯವರ್ತಿಗಳು ಹಾಗೂ ಏಜೆಂಟರೊಂದಿಗೆ ಶಾಮೀಲಾಗಿ ಹಣ ದೋಚುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ವಿರುದ್ಧ ಮುಲಾಜಿಲ್ಲದೆ ಯಾರ ಒತ್ತಡಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಸವಲತ್ತುಗಳನ್ನು ಏಜೆಂಟರಿಗೆ ಹಾಗೂ ಬಂಡವಾಳಶಾಹಿಗಳಿಗೆ ನೀಡುವ ಮೂಲಕ ಬಡವರಿಗೆ ಮೋಸ ಮಾಡಿದರೆ ನೀವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ನಿಮಗೆ 2 ಬಾರಿ ಎಚ್ಚರಿಕೆ ನೀಡಿದ್ರೂ ಅದೇ ಚಾಳಿ ಮುಂದುವರಿಸುತ್ತಿರುವುದು ಈ ಹಿನ್ನೆಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೇಲೆ ಶಾಸಕರು ಕೊನೆಯ ಎಚ್ಚರಿಕೆ ನೀಡಿದರು. ಬೇಲೂರು ತಾಲೂಕಿನ ಬಹುತೇಕ ಬಾರ್ ಮಾಲೀಕರು ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡುತ್ತಿದ್ದಾರೆ. ಇದಕ್ಕೆ ಸ್ವತಃ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಗೆಂಡೆಹಳ್ಳಿ ಬಾರ್ನಲ್ಲಿ ಇಲ್ಲಿನ ಅಬಕಾರಿ ಅಧಿಕಾರಿ ಪಾತ್ರವಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಬಗ್ಗೆ 10 ಬಾರಿ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಶೀಘ್ರವೇ ಅಧಿಕಾರಿಗಳು ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕೆಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ಅಬಕಾರಿಯೇ ಗೆಂಡೆಹಳ್ಳಿ ಭಾಗದ ಕೆಲ ಬಾರ್ನಲ್ಲಿ ಜೂಜು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಾರೆ ಎಂಬ ಬಗ್ಗೆ ಗೆಂಡೆಹಳ್ಳಿ ಇಡೀ ಗ್ರಾಮಸ್ಥರೇ ದೂರಿದ್ದಾರೆ. ಅಬಕಾರಿ ಅಧಿಕಾರಿಗಳಿಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದ ಅವರು, ಮದ್ಯದ ಅಂಗಡಿಗಳು ನೀತಿ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಈ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದರು. ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಕೆಲವು ಅಂಗನವಾಡಿ ಕೇಂದ್ರಕ್ಕೆ ಸೇರಿದ ಖಾಲಿ ಜಾಗವನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ರೂ ಸಹ ಈ ಸಂಬಂಧ ನಾನು ಪರಿಶೀಲನೆ ನಡೆಸಿ ತೆರವು ಮಾಡಲಾಗಿದೆ. ಈ ಬಗ್ಗೆ ಸಿಡಿಪಿಒ ಹೆಚ್ಚಿನ ಗಮನ ನೀಡಬೇಕು. ರೈತಾಪಿ ವರ್ಗ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರ ಅಧಿಕಾರಿಗಳನ್ನು ಭೇಟಿ ಮಾಡಬೇಕೆಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸೇರಿದಂತೆ ಸಭೆಗೆ ಗೈರು ಹಾಜರಾದವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು. ತ್ರೈಮಾಸಿಕ ಮಾಸಿಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್ ಸೇರಿದಂತೆ ತಾಲೂಕಿನ ಇಲಾಖಾವಾರು ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು.
ನೀವು ಅವರನ್ನ ಸಮರ್ಥವಾಗಿ ಎದುರಿಸೋದ್ರಲ್ಲಿ ವಿಫಲರಾಗಿದ್ದೀರ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ಬೆಳಗ್ಗೆನೂ ಸಹ ನಾನು ಡಿಎಫ್ ಮಾತಾಡಿದ್ರೆ ಇಲ್ಲ ಸರ್ ಇವತ್ತು ಏನೋ ಮೀಟಿಂಗ್ ಕರೆದಿದ್ವಿ, ಸ್ಟೇಟ್ ಮೀಟಿಂಗು, ಅದನ್ನ ಇದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಏನು ಮಂಜುನಾಥ್ ಇರುವಂತ ಸಂದರ್ಭದಲ್ಲಿ ಬೆಳಗಾವಿಯ ಅಧಿವೇಶನದಲ್ಲೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥದ್ದು. ಇವತ್ತು ರೈತರು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಕಾಫಿ ಬೆಳೆಗಾರರು ಒಬ್ಬ ಲೇಬರ್ಗಿಂತಲೂ ಸಹ ತುಂಬಾ ಅಸಹಾಯ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಪ್ರಥಮವಾಗಿ ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಯಾರು 224 ಕ್ಷೇತ್ರದ ಶಾಸಕ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಡುಮುಟ್ಟದ ಸೊಪ್ಪಿಲ್ಲ, ಕ್ಷೌರಿಕ ಮುಟ್ಟದ ಜನರಿಲ್ಲ. ಆದರೂ ಸಮುದಾಯದ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜವನ್ನು ಸರ್ಕಾರ ಗುರುತಿಸಬೇಕಿದೆ ಎಂದು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಹೇಳಿದರು. ವಿಶ್ವ ಕ್ಷೌರಿಕ ದಿನಾಚರಣೆ ಪ್ರಯುಕ್ತ ಬೇಲೂರು ಪಟ್ಟಣದ ಜೆಪಿ ನಗರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೇರ್ಕಟ್ ಮಾಡಲು ಚಾಲನೆ ನೀಡಿ ಮಾತನಾಡಿದ ಅವರು, ಅನಾದಿ ಕಾಲದಿಂದಲೂ ಧಾರ್ಮಿಕ, ಸಾಂಪ್ರದಾಯಿಕ, ನಾಟ್ಯ, ವೈದ್ಯ, ಕ್ಷೌರಿಕ ಹಾಗೂ ನಾದಸ್ವರ, ಡೋಲು ಬಾರಿಸುವುದು ಮುಂತಾದ 12 ಪ್ರಮುಖ ವೃತ್ತಿಗಳನ್ನು ಮುಂದುವರಿಸಿಕೊಂಡು ಬರ್ತಿದ್ದೇವೆ. ಗಾಯಗಳಿಗೆ ಔಷಧಿ ಹಚ್ಚುವುದು, ದಂತಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳನ್ನು ಮಾಡುವುದು ಹೀಗೆ ಹಲವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೆವು. 1996ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಕ್ಷೌರಿಕರು ವೈದ್ಯ ಸಂಘವನ್ನು ಸ್ಥಾಪಿಸಿದ್ದಾರೆ. ಅವರ ನೆನಪಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 16ನೇ ದಿನವನ್ನು ವಿಶ್ವ ಕ್ಷೌರಿಕ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ನಮ್ಮ ಇತಿಹಾಸ ಸಾರುವ ಈ ದಿನವನ್ನು ನಮಗಾಗಿ ಸಮರ್ಪಿಸಿಕೊಂಡು ಕೇಶವಿನ್ಯಾಸವನ್ನ ಘನತೆ ಗೌರವದಿಂದ ಮಾಡುತ್ತಾ ನಮ್ಮ ವೃತ್ತಿ ಕೌಶಲ್ಯ, ವೃತ್ತಿ ಪ್ರೇಮ, ವೃತ್ತಿ ಗೌರವ, ವೃತ್ತಿ ರಕ್ಷಣೆಯ ಜಗತ್ತಿನ ಧ್ವನಿಗೆ ನಾವು ಧ್ವನಿಗೂಡಿಸೋಣ ಎಂದು ಹೇಳಿದರು. ನಂತರ ಕೆಡಿಪಿ ಸದಸ್ಯ ಚೇತನ್ ಸಿಗೌಡ ಮಾತನಾಡಿ, ಸಂಕಷ್ಟದ ನಡುವೆಯೂ ರಾಜ್ಯದಲ್ಲಿ ಸವಿತಾ ಸಮಾಜದ ಬಂಧುಗಳು ವೃತ್ತಿ ಪಾವಿತ್ರ್ಯತೆ ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವ ಸೌಲಭ್ಯ ಪಡೆದುಕೊಳ್ಳುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಲು ತಮ್ಮದೇ ಆದ ಕೊಡುಗೆ ನೀಡಿ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಕಲೆಯಲ್ಲೂ ಸಹ ವಿಶಿಷ್ಟ ಸ್ಥಾನಮಾನ ಹೊಂದಿದ್ದಾರೆ. ವೃತ್ತಿಯನ್ನು ಅವಹೇಳನ ಮಾಡುವಂತಹ ಪದ ಬಳಸೋದ್ರಿಂದ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಸವಿತಾ ಸಮಾಜದವರಿಗೆ ಮುಜುಗರ, ಅವಮಾನ ಮಾಡಿದಂತಾಗುತ್ತದೆ. ಅದಕ್ಕಾಗಿ ಸರ್ಕಾರ ಅಟ್ರಾಸಿಟಿ ಮಾದರಿಯಲ್ಲಿ ನಿಬಂಧಿತ ಪದವನ್ನು ಬಳಕೆ ಮಾಡುವವರನ್ನ ಕೇಸ್ ಹಾಕಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ಮೋಹನ್ ಕುಮಾರ್, ವಿಷ್ಣು ಪ್ರಸಾದ್, ಕೇಶವಮೂರ್ತಿ, ನಿಲಯ ಪಾಲಕ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಿಶ್ವ ಕ್ಷೌರಿಕರ ದಿನಾಚರಣೆಯ ಶುಭಾಶಯನ ಕೊಡ್ತೀನಿ ಎಲ್ಲರಿಗೂ. ಇವತ್ತು ನಮ್ಮ ಪ್ರೀತಿಯ ಸಹೋದರರು ಏನಿದ್ದಾರೆ, ಇವತ್ತು ಬೇಲೂರಿನಲ್ಲಿ ಸರ್ಕಾರಿ ಹಾಸ್ಟೆಲ್ಗಳನ್ನ ಇವತ್ತು ತಗೊಂಡು ಕ್ಷೌರಿಕರ ದಿನಾಚರಣೆ ಅಂಗವಾಗಿ ಇವತ್ತು ಉಚಿತವಾಗಿ ಹೇರ್ ಕಟ್ನ ಮಾಡೋ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ನನ್ನಿಂದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇನ್ನೂ ಹೆಚ್ಚಾಗಿ ಇವರು ಮುಂದಿನ ದಿನದಲ್ಲಿ ಸಾಮಾಜಿಕವಾಗಿ ಒಂದೊಂದು ಕೊಡುಗೆಗಳನ್ನ ಇವರು ತಗೊಂಡು ಬರಬೇಕು. ಅದ್ರ ಜೊತೆಗೆ ಸರ್ಕಾರದ ಮುಖಾಂತರ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಇವತ್ತು ನಾನೊಬ್ಬ KDP ಸದಸ್ಯ ಆಗಿರೋದ್ರಿಂದ ಸರ್ಕಾರಕ್ಕೆ ನಾನು ಒಂದು ಏನು ಕೇಳ್ಕೊಂತೀನಿ ಅಂತಂದರೆ, ಇವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಜನಗಳು. ಅವ್ರನ್ನ ಒಂದು ಜಾತಿ ನಿಂದನೆ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನಾದ್ರು ಒಂದು ಆ ಥರದ್ದು ಮಾಡ್ತಾರೆ. ಅದ್ರ ಕಾನ್ಸೆಪ್ಟಲ್ಲಿ ಇವರಿಗೆ ಕ್ಷೌರಿಕರಿಗೆ ಏನಾದರೂ ಒಂದು ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇವ್ರನ್ನ ಯಾವುದೇ ರೀತಿ ಬೈಬಾರ್ದು, ತೆಗೊಳ್ಬಾರ್ದು ಅನ್ನೋದೊಂದು ಕಾನೂನನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ದಿನ ಎಲ್ಲರ ಪರವಾಗಿ ನಾನು ಕೇಳ್ಕೊತಿದ್ದೀನಿ. ಈ ದಿನ ವಿಶ್ವ ಕ್ಷೌರಿಕ ದಿನಾಚರಣೆ, ವರ್ಲ್ಡ್ ಬಾರ್ಬರ್ಸ್ ಡೇ ಅಂತೇಳಿ ಇವತ್ತು ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 16. ಹಿಂದೆ 1996 ಇಸ್ವಿಯಲ್ಲಿ ವಿಶ್ವ ಕ್ಷೌರಿಕರ ವೈದ್ಯ ಸಂಘವನ್ನು ಸ್ಥಾಪನೆ ಮಾಡೋ ಮೂಲಕ ಕ್ಷೌರಿಕರಿಗೂ ಒಂದು ದಿನ ಅಂತೇಳಿ ಒಂದು ಮೀಸಲಾಗಿಟ್ಟಿದ್ದಾರೆ. ಇದು ಫ್ರಾನ್ಸ್ ದೇಶದಲ್ಲಿ ಪ್ರಥಮವಾಗಿ ಚಾಲ್ತಿ ಬರುತ್ತೆ. ತದನಂತರ ನಮ್ಮ ಸಮಾಜದ ಹಿತೈಷಿಗಳಾದಂಥ ಶ್ರೀಯುತ ನಾಮದೇವ್ ನಾಗರಾಜ್ ಅವರು ಇದನ್ನು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಭಾರತ ದೇಶದ ರಾಜ್ಯಾದ್ಯಂತ ಚಲಾವಣೆಗೆ ತರ್ತಾರೆ. ಅದರಂತೆ ನಾವು ಇದರಿಂದ ಪ್ರೇರಣೆಗೊಂಡು ಕ್ಷೌರಿಕ ದಿನನ ಒಂದು ಇದೆಯಲ್ಲ ಅಂತೇಳಿ ಒಂದು ಸಂತೋಷಕ್ಕೆ ನಾವು ಏನಾದ್ರು ವಿಭಿನ್ನವಾಗಿ ಮಾಡ್ಕೋಬೇಕು ಅಂತೇಳಿ ಆಚರಣೆ ಮಾಡ್ಕೊಬರ್ತಾಯಿದ್ವಿ. ಪ್ರತಿ ವರ್ಷ ನಾವು ಕ್ಷೌರಿಕ ವೃತ್ತಿ ಮಾಡೋಂಥ ಸಾಧಕರನ್ನು ಗುರುತಿಸ್ತಾ ಇದ್ವಿ. ಈಗ ಸ್ವಲ್ಪ ವಿಭಿನ್ನವಾಗಿದೆ. ಸಾಮಾಜಿಕ ಪ್ರಸ್ತುತ
ದೇಶದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಹಾಸನದ ಮಲ್ನಾಡ್ ನರ್ಸಿಂಗ್ ಹೋಂನಲ್ಲಿ ಪ್ರತಿ ತಿಂಗಳ 3ನೇ ಬುಧವಾರ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಮೋನಿಕಾ ಪನ್ಸಾರಿ ಉಚಿತ ತಪಾಸಣೆ ಮತ್ತು ಸಲಹೆಗಳನ್ನು ನೀಡುತ್ತಿದ್ದಾರೆ ಎಂದು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಾವಿತ್ರಿ ತಿಳಿಸಿದರು. ಸೆಪ್ಟೆಂಬರ್ 18ರಂದು ಹಾಸನ ನಗರದ ಕೆಆರ್ಪುರಂನಲ್ಲಿರುವ ಮಲ್ನಾಡ್ ನರ್ಸಿಂಗ್ ಹೋಂನಲ್ಲಿ ತಜ್ಞ ವೈದ್ಯ ಡಾಕ್ಟರ್ ಮೋನಿಕಾ ಪನ್ಸಾರಿ ಪ್ರತಿ ತಿಂಗಳು 3ನೇ ಬುಧವಾರದಂದು ಹಾಸನ ಜಿಲ್ಲೆಯ ಜನತೆಗೆ ಉಚಿತ ತಪಾಸಣೆ ಮತ್ತು ಸಲಹೆಯನ್ನ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ನೀಡಿದ್ರು. ಡಾಕ್ಟರ್ ಮೋನಿಕಾ ಪನ್ಸಾರಿ ಅವರು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಹಾಸನದಲ್ಲಿ ಕ್ಯಾನ್ಸರ್ ತಜ್ಞರು ಉಪಲಬ್ಧ ಇಲ್ಲದ ಕಾರಣ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆ ಭೇಟಿ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಾವಿತ್ರಿ ಮಾತನಾಡಿ, ಈ ಉಚಿತ ಶಿಬಿರಕ್ಕೆ ಹೆಚ್ಚು ಮಹಿಳೆಯರು ಆಗಮಿಸಿ ತಪಾಸಣೆ ಮಾಡಿಸಿಕೊಂಡಲ್ಲಿ ವೈದ್ಯರು ಇನ್ನೂ ಹೆಚ್ಚಿನ ದಿನ ಭೇಟಿ ನೀಡಲಿದ್ದಾರೆ. ಹಾಸನ ಜಿಲ್ಲೆಯ ಜನತೆ ಈ ಉಚಿತ ಶಿಬಿರದ ಉಪಯೋಗ ಪಡೆದುಕೊಳ್ಳಿ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಅವಿನಾಶ್ ಎಂಎಸ್ 7829128776 ಮತ್ತು ತುರ್ತು ಸಂಖ್ಯೆ 9686096860ಗೆ ಸಂಪರ್ಕಿಸಲು ಕೋರಿದೆ. HCN ನ್ಯೂಸ್ ಹಾಸನ್. I am Dr. Monica Pansari. I am a surgical oncologist in Fortis Hospital, Banerghatta Road in Bangalore. I visit Hassan Il Malnar Nursing Home 3rd Wednesday of every month. I mainly deal with breast cancer and gynec cancers. As we all know, breast cancer has become one of the most common cancer in our country. It is not only impacting old women but young girls as well. So what I request, as I know that in Hassan there is no cancer facility available as of now, I would request all women out there in Hassan to come and avail these services. Come and visit Malnad Nursing Home. Get yourself checked if there is any breast related problem or any gynec related problem. Breast related problems like any lump in the breast, discharge from the nipple, any change or in the architecture or shape of the. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ಕ್ಯಾನ್ಸರ್ನ ಒಂದು ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ವೈದ್ಯರು ಜಾಗೃತಿ ವಹಿಸ್ಲಿಕ್ಕೋಸ್ಕರ ನಮ್ಮ ಹಾಸನದಲ್ಲಿ ಯಾವುದೇ ಕ್ಯಾನ್ಸರ್ ತಜ್ಞರು ಇಲ್ಲದೇ ಇರೋ ಕಾರಣ ಸೊ ಬೆಂಗಳೂರಿನಿಂದ ಕ್ಯಾನ್ಸರ್ ತಜ್ಞರನ್ನು ಪ್ರತಿ ತಿಂಗಳು ನಿಮ್ಮ ಒಂದು ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ ಹಾಸನಕ್ಕೆ. ಸೊ ಫೋರ್ಟಿಸ್ ಬನ್ನೇರುಘಟ್ಟ ರೋಡಲ್ಲಿರುವಂಥ ಬೆಂಗಳೂರಿನ ಫೋರ್ಟಿಸ್ ಹಾಸ್ಪಿಟ್ಲಿಂದ ತಜ್ಞ ವೈದ್ಯರಾದ ಡಾಕ್ಟರ್ ಮೋನಿಕಾ ಪನ್ಸಾರಿ ಅವರು ಪ್ರತಿ ತಿಂಗಳು 3ನೇ ಬುಧವಾರ ನಿಮ್ಮ ಒಂದು ಪರೀಕ್ಷೆಗೆ ಈ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಸೊ ಹೆಚ್ಚು ಮಹಿಳೆಯರು ಈ ಒಂದು ಶಿಬಿರವನ್ನು ಸದುಪಯೋಗಪಡಿಸ್ಕೊಂಡು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಹಾಗೆ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಪಾಸಣೆಗೆ ಒಳಪಡುವಂಥದ್ದಾದರೆ ಇನ್ನೂ ಹೆಚ್ಚಿನ ಅಂದರೆ ತಿಂಗಳಿಗೆ ಒಂದ್ಸಲಿ ಬರ್ತಾ ಇರೋರು ಮುಂದಿನ ದಿನಗಳಲ್ಲಿ ಹೆಚ್ಚು ಬಾರಿ ಬರುವ ಸಾಧ್ಯತೆ ಇದೆ. ಈ ಒಂದು ಅಷ್ಟೊಂದು ನುರಿತ ತಜ್ಞ ವೈದ್ಯರು ಕ್ಯಾನ್ಸರ್ ತಜ್ಞರು ನಿಮ್ಮೆಲ್ಲ ಬಾಗಿಲಿಗೆ ಬರ್ತಾ ಇದ್ದಾಗ ಈ ಅವಕಾಶವನ್ನು ಅಥವಾ ಈ ಒಂದು ಶಿಬಿರದ ಒಂದು ಸದುದ್ದೇಶವನ್ನು ನೀವು ಬಳಸ್ಕೋಬೇಕಾಗಿದೆ. ನಮ್ಮ ಮಹಿಳೆಯರು ಯಾರೂ ಕೂಡ ಕ್ಯಾನ್ಸರ್ನಿಂದ ಬಲಿಯಾಗಬಾರ್ದು ಅನ್ನುವುದೇ ಉದ್ದೇಶ. ಸೊ ಬೆಳಿಗ್ಗೆ ಅವರು ಪ್ರತಿ ತಿಂಗಳು 3ನೇ ಬುಧವಾರ ಬೆಳಗ್ಗೆ 10ರಿಂದ 4 ಗಂಟೆ ತನಕ ತಪಾಸಣೆ ಮಾಡಲಿದ್ದಾರೆ. ಪ್ರತಿ ತಿಂಗಳು 3ನೇ ಬುಧವಾರ ಮಲ್ನಾಡ್ ನರ್ಸಿಂಗ್ ಹೋಮ್ನಲ್ಲಿ ಕೆಆರ್ಪುರಂನಲ್ಲಿರುವ ಮಲ್ನಾಡ್ ನರ್ಸಿಂಗ್ ಹೋಮಲ್ಲಿ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ತಪಾಸಣೆ ಮಾಡ್ತಾರೆ. ಇದು ಉಚಿತವಾಗಿ ಅವರು ತಪಾಸಣೆ ಮತ್ತು ಸಲಹೆಯನ್ನು ನೀಡಲಿದ್ದಾರೆ. ಪಂಚ ಕಸುಬುಗಳ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಜಗತ್ತಿನ ಸೃಷ್ಟಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ವಿಶ್ವಕರ್ಮ ಸಮಾಜ ನೀಡುತ್ತಾ ಬಂದಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಆಲೂರು ತಾಲೂಕು ದಂಡಾಧಿಕಾರಿ ಸಿಪಿ ನಂದಕುಮಾರ್ ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಲೂರು ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಆಲೂರು ಇವರ ಸಹಯೋಗದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಲ್ಪಕಲೆಗಳ ಸೃಷ್ಟಿಯಲ್ಲಿ ರೂಪವಿಲ್ಲದ ಒಂದು ಕಲ್ಲಿಗೆ ಒಂದು ಸುಂದರವಾದ ದೈವ ರೂಪವನ್ನ ನೀಡಿ ಕಾಣದ ದೈವವನ್ನ ನಮ್ಮ ಕಣ್ಣ ಮುಂದೆ ತಂದು ದೈವ ಭಾವನೆ ಮೂಡುವಂತೆ ಮಾಡುವ ಕೌಶಲ್ಯತೆ ವಿಶ್ವಕರ್ಮರನ್ನ ಬಿಟ್ರೆ ಬೇರೆ ಯಾರಿಗೂ ಜನ್ಮದತ್ತವಾಗಿ ಬಂದಿರುವುದಿಲ್ಲ ಎಂದು ವಿಶ್ವಕರ್ಮರ ಕಲೆ ಮತ್ತು ಕೌಶಲ್ಯವನ್ನ ಶ್ಲಾಘಿಸಿದರು. ವಿಶ್ವಕರ್ಮ ಜನಾಂಗದ ಜಿಲ್ಲಾ ಮಾಜಿ ಅಧ್ಯಕ್ಷ ಹಿರಿಯ ಮುಖಂಡ ಬಿಸಿ ಶಂಕರಾಚಾರ್ ಮಾತನಾಡಿ, ವಿಶ್ವಕರ್ಮರು ಈ ಜಗತ್ತಿನ ಪ್ರಥಮ ಇಂಜಿನಿಯರ್ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಕ್ಕೆ ಸಾಕ್ಷಿ ಸಾವಿರಾರು ವರ್ಷಗಳ ಹಿಂದೆಯೇ ಶಿಲ್ಪಕಲೆಗಳಿಗೆ ಸಂಬಂಧಿಸಿದವರ ಕೆತ್ತನೆಗಳು ಇದನ್ನ ಸೂಚಿಸುತ್ತವೆ.
ರೈತರನ್ನ ಈ ದೇಶದ ಬೆನ್ನೆಲುಬೆಂದು ಕರೆಯುತ್ತಾರೆ. ಆದರೆ ರೈತರ ಬೆನ್ನೆಲುಬು ವಿಶ್ವಕರ್ಮ ಎಂದರೆ ತಪ್ಪಾಗಲಾರದು. ಕಾರಣ ರೈತರಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಅವರು ತಯಾರಿಸಿ ಮಾಡಿಕೊಡದೇ ಇದ್ರೆ ಭೂಮಿಯನ್ನ ಹದ ಮಾಡಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ರಿಂದ ಈ ಜಗತ್ತಿನ ಸೃಷ್ಟಿಯಲ್ಲಿ ವಿಶ್ವಕರ್ಮರ ಪಾತ್ರ ಅನನ್ಯವಾದದ್ದು. ಈ ಸಮಾಜ ಜಾತಿ ಭೇದವಿಲ್ಲದೆ ಮತ ಭೇದವಿಲ್ಲದೆ ಎಲ್ಲ ವರ್ಗಗಳ ಸೇವೆಯನ್ನ ಮಾಡಿಕೊಂಡು ಬಂದಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಲ್ಲೇಶಾಚಾರ್ ದೇವರಾಜಪುರ ಇವರು ಪ್ರಧಾನ ಭಾಷಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಗ್ರೇಡ್ 2 ತಹಸೀಲ್ದಾರ್ ಪೂರ್ಣಿಮಾ, ಸಿಡಿಪಿಒ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಹರೀಶ್, ವೀರಶೈವ ಸಮಾಜದ ಮುಖಂಡರಾದ ರೇಣುಕಾ ಪ್ರಸಾದ್, ಡಾ ಜಯರಾಜ್, ಎಸ್ಎಸ್ ಶಿವಮೂರ್ತಿ, ಡಿಎಸ್ ಜಯಣ್ಣ, ಕಸಪ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ, ಡಿಎಸ್ಎಸ್ ಮುಖಂಡರಾದ ಗೇಕರವಳ್ಳಿ ಬಸವರಾಜು, ಬಾಲಲೋಚನಾ ಬ್ಯಾಬಾ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಂಎಚ್ ರಂಗೇಗೌಡ, ಶಿರಸ್ತೆದಾರರಾದ ಸೋಮಣ್ಣ, ಚೈತ್ರ, ಮಂಜುಳಾ, ರೇಣುಕಾ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಮತ್ತೊಂದು ಅಮಾವಾಸ್ಯೆ ಸಕಾಲಚಾರಿ ಅಂತಕ್ಕಂಥ 3 ಕಾರ್ಯಕ್ರಮಗಳನ್ನು ಸರ್ಕಾರ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಸರ್ಕಾರಕ್ಕೆ ತುಂಬ ಹೃದಯದಿಂದ ಸರ್ಕಾರವನ್ನು ಅಭಿನಂದನೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇನೆ ಬಂದಿದೆ. ಆದ್ದರಿಂದ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ವಿಶ್ವಕರ್ಮ ಸಮಾಜದಲ್ಲಿ ಒಂದು ವಿಶೇಷವಾದಂಥ ಬರೆಯುವುದು ಅವರು ಹುಟ್ಟುವಾಗ ಏನು ಮಾಡ್ತಾರಂತಂದರೆ ಹಾಸನದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿದ್ದು ಅಂತಹ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆಯಿಂದ ಜಿಲ್ಲೆಯಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ನಗರ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಭಜರಂಗ ದಳದ ವಿಭಾಗ ಸಂಯೋಜಕ ಶರತ್ ಮಾತನಾಡಿ, ಕಳೆದ 1 ದಿನಗಳ ಹಿಂದೆ ಹಾಸನ ನಗರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೆಲ ಮುಸ್ಲಿಂ ಯುವಕರು ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಘೋಷಣೆ ಕೂಗಿದ್ದಾರೆ. ಹಳೆ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಗಣಪತಿ ಪೆಂಡಾಲ್ ಮುಂದೆ ಪಟಾಕಿ ಸಿಡಿಸಿ ಪೆಂಡಾಲ್ ಒಳಗೆ ಎಸೆದಿದ್ದಾರೆ. ಈ 2 ಘಟನೆಗಳಲ್ಲಿ ಭಾಗಿಯಾಗಿರುವ ಯುವಕರನ್ನ ಬಂಧಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಮಾಜದ ಶಾಂತಿ ಕದಡುವ ಇಂತಹ ಆರೋಪಿಗಳನ್ನು ಕೂಡಲೇ ಬಂಧಿಸದಿದ್ದರೆ ಹಿಂದೂ ಜಾಗರಣ ವೇದಿಕೆಯಿಂದ ಜಿಲ್ಲಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್, ಭಜರಂಗ ದಳದ ವಿಭಾಗ ಸಂಯೋಜಕ ಶರತ್, ವಕೀಲರಾದ ರವಿಕಿರಣ್, ನರೇಶ್, ಸಂಘಟನೆ ಮುಖಂಡರಾದ ವೇಣುಗೋಪಾಲ್, ಪುನೀತ್, ರವಿ, ಸೋಮು, ವಿಶಾಲ್ ಅಗರ್ವಾಲ್, ಮಂಜು, ಲಾವಣ್ಯ, ಧನಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳು ಮತ್ತು ವ್ರತಾಚರಣೆಗಳಿಗೆ ಹೆಚ್ಚಿನ ಮಹತ್ವವಿದೆ. ಇಂತಹ ಕಾರ್ಯಕ್ರಮಗಳಿಂದ 10 ಹಲವು ಬಂಧು ಮಿತ್ರರನ್ನ ಭೇಟಿಯಾಗಲು ಸಾಧ್ಯವಾಗುತ್ತದೆ. ಮಾನವ ಸಂಬಂಧ ಗಟ್ಟಿಗೊಳ್ಳಲು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಅನುಕೂಲಕರವಾಗಿದೆ. ಹಿಂದೂ ಧರ್ಮದ ಪ್ರಕಾರ ಸಾವಿರಾರು ಪ್ರಕಾರದ ವ್ರತಾಚರಣೆಗಳಿವೆ. ಅದರಲ್ಲಿ ಸಾಮಾನ್ಯವಾಗಿ ಸತ್ಯನಾರಾಯಣ ವ್ರತ, ಶನಿದೇವರ ಕಥಾಮೃತದಂತಹ ಕಾರ್ಯಕ್ರಮಗಳನ್ನು ಮನೆ ಮನೆಗಳಲ್ಲಿ ಹಮ್ಮಿಕೊಂಡು ಬಂಧು ಮಿತ್ರರನ್ನು ಆಹ್ವಾನಿಸಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ. ಅದೇ ರೀತಿ ಹಾಸನದ ಸಪ್ತಗಿರಿ ಪ್ರಿಂಟರ್ಸ್ ಮಾಲೀಕರಾದ ಬಾಲಾಜಿ ಮತ್ತು ಕುಟುಂಬದವರು ಶ್ರೀ ಅನಂತ ಪದ್ಮನಾಭ ವ್ರತವನ್ನ ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅವರು ಈ ವರ್ಷ ಕೂಡ ಈ ಪೂಜಾ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಹಾಗೂ ಬಂಧು ಮಿತ್ರರನ್ನು ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರೋಟರಿ ಹೊಯ್ಸಳ ಹಾಸನದ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಡಾ ಪ್ರೀತಿ ಮೋಹನ್ ಮಾತನಾಡಿ, ಶ್ರೀಮತಿ ರಮ್ಯಾ ಮತ್ತು ಬಾಲಾಜಿ ಕುಟುಂಬದವರು ಪ್ರತಿ ವರ್ಷ ಈ ವ್ರತವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಹೊಸ ಹೊಸ ಮಾದರಿಯಲ್ಲಿ ಭಗವಂತನಿಗೆ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಇದೊಂದು ಇಂತಹ ಧಾರ್ಮಿಕ ಕಾರ್ಯಕ್ರಮವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸಿ ಅವರು ಅದನ್ನ ಪಾಲಿಸುವಂತೆ ಮಾಡಬೇಕು ಎಂದರು. ಅರ್ಚಕರು ಮಾತನಾಡಿ, ರಮ್ಯಾ ಬಾಲಾಜಿ ಕುಟುಂಬದವರು ಶ್ರೀ ಅನಂತ ಪದ್ಮನಾಭ ವ್ರತವನ್ನ ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ತಮ್ಮ ಬಂಧು ಮಿತ್ರರನ್ನ ಕರೆಯುತ್ತಿದ್ದು ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಎಂದರು. ಈ ಸಂದರ್ಭದಲ್ಲಿ ಅಮೋಘವಾಣಿ ಪತ್ರಿಕೆ ಸಂಪಾದಕ ಎಸ್ಡಿ ರಂಗಸ್ವಾಮಿ ಮತ್ತು ಶ್ರೀಮತಿ ಇಂದಿರಾಮಣಿ ದಂಪತಿಗಳು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ನಮಸ್ತೆ. ಪ್ರತಿ ವರ್ಷದಂತೆ ಈ ವರ್ಷನೂ ಅನಂತ ಪದ್ಮನಾಭ ವ್ರತವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಹಬ್ಬನ ತುಂಬ ಕಟ್ಟುನಿಟ್ಟಿಂದ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಪ್ರತಿ ವರ್ಷನೂ ಆಲ್ಮೋಸ್ಟ್ ಒಂದು ಪ್ರತಿ ವರ್ಷನೂ ಗಣಪತಿ ಹಬ್ಬ ಆಗಿ 15 ದಿವಸದೊಳಗಡೆ ಬರುತ್ತೆ.
ಇದನ್ನು ಒಂದು ತುಂಬ ಜಾಸ್ತಿ ಜನಕ್ಕೆ ಇರೋದಿಲ್ಲ ಇದು. ಈ ತುಂಬ ಕಡಿಮೆ ಜನ ಇರೋದರಿಂದ ಇದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ನಿಷ್ಠೆಯಿಂದ ನಾವು ಮಾಡ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಮಿತ್ರರಾದ ರಮ್ಯಾ ಮತ್ತು ಬಾಲಾಜಿಯವರು ಪ್ರತಿ ವರ್ಷ ಅನಂತ ಪದ್ಮನಾಭ ವ್ರತನ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಮಗೂ ಕೂಡ ಸಂತೋಷ ಇದರಲ್ಲಿ ಭಾಗವಹಿಸಲು. ಮತ್ತು ಇದು ಡೆಕೋರೇಷನ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ವಿಶೇಷವಾಗಿ ಮಾಡ್ತಾರೆ. ಪ್ರತಿ ವರ್ಷ ಡೆಕೋರೇಷನ್ನ ಥೀಮ್ನ ಚೇಂಜ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ 2 ಕಣ್ಣು ಸಾಲೋದಿಲ್ಲ ಈ ಡೆಕೋರೇಷನ್ನ ಅಲಂಕಾರನ ನೋಡೋದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಈ ಒಂದು ಏನು ಪರಂಪರೆ ಇದೆಯಲ್ವಾ, ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೂ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದು ಆಚರಣೆಗಳು, ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇದೆ. ಹಬ್ಬ ಹರಿದಿನ ನಾವು ಹಬ್ಬವನ್ನು ಆಚರಣೆ ಮಾಡಿದ್ರೂ ಅರಿಶಿನ ಕುಂಕುಮಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬದಲ್ಲಿ ಮತ್ತು ಅನಂತ ಪದ್ಮನಾಭ ವ್ರತದಲ್ಲಿ ಕರೆಯುವವರು ಅರಿಶಿನ ಕುಂಕುಮಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಇಂತಹ ಒಂದು ಆಚರಣೆ ನಮ್ಮ ರಮ್ಯಾ ಮತ್ತು ಬಾಲಾಜಿಯವರು ನಮಗೆಲ್ಲ ಇನ್ವೈಟ್ ಮಾಡ್ತಾರೆ. ಸೊ ನಮಗೂ ತುಂಬ ಸಂತೋಷ. ಮತ್ತು ಶ್ರೀ ಗುರುಭ್ಯೋ ನಮಃ. ಈ ದಿವಸ ಶ್ರೀಮದನಂತ ಪದ್ಮನಾಭ ಸ್ವಾಮಿಯ ಪೂಜೆಯನ್ನು ಸಪ್ತಗಿರಿ ಪ್ರಿಂಟರ್ಸ್ ಮಾಲೀಕರಾದಂತಹ ಶ್ರೀಯುತ ಬಾಲಾಜಿ ಕುಟುಂಬದವರು ತುಂಬ ಪ್ರತಿ ವರ್ಷದಂತೆ ಶ್ರದ್ಧಾಭಕ್ತಿಯಿಂದ ನಡೆಸುತ್ತಾ ಇದ್ದಾರೆ. ಸಂತೋಷ ಏನಪ್ಪ ಅಂದರೆ, ಅವರು ಮಾತ್ರ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ನಡೆಸ್ತಾ ಇಲ್ಲ. ಈ ಒಂದು ಪೂಜೆಯಲ್ಲಿ ಎಲ್ಲ ಮಿತ್ರ ವರ್ಗದವರನ್ನು, ಬಂಧು ವರ್ಗದವರನ್ನು, ಅವರ ಹಿತೈಷಿಗಳನ್ನು ಈ ಪೂಜೆಯಲ್ಲಿ ಪಾಲ್ಗೊಂಡು ಭಾಗವಹಿಸಿ ಆ ಭಗವಂತನ ಅನುಗ್ರಹಕ್ಕೆ ನಮ್ಮೆಲ್ಲರನ್ನೂ ಕೂಡ ಪಾತ್ರರನ್ನಾಗಿ ಮಾಡುವಂತಹ ಕಾರ್ಯವನ್ನೂ ಕೂಡ ಮಾಡಿದ್ದಾರೆ. ಇದು ತುಂಬ ವಿಶೇಷ. ಜೊತೆಗೆ ಅಲಂಕಾರ ಪ್ರಿಯೋ ವಿಷ್ಣು ಅಂಥೇಳಿ ಆ ಮಹಾವಿಷ್ಣುವಿನ ಇನ್ನೊಂದು ರೂಪವಾದಂತಹ ಶ್ರೀಮದನಂತ ಪದ್ಮನಾಭ ಸ್ವಾಮಿಯ ಪೂಜೆಯನ್ನು ವಿಶೇಷವಾಗಿ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿದ್ದು, ಆ ಸಂಘಗಳಲ್ಲಿ ಸಿಗುವ ಮೂಲಭೂತ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರು ಆರ್ಥಿಕವಾಗಿ ಸಫಲರಾಗಬೇಕೆಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಿಂದ ಆಯೋಜಿಸಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನವನ್ನ ನೆಚ್ಚಿಕೊಳ್ಳದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಹಕಾರ ಸಂಘಗಳು ಆರ್ಥಿಕವಾಗಿ ಬೆಳೆಯುತ್ತಿದ್ದು, ಇದಕ್ಕೆ ರೈತರ ಹಾಗೂ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಷೇರುದಾರರ ಶ್ರಮ ಬಹಳ ಮುಖ್ಯವಾಗಿದೆ. ಕೇವಲ ಸಹಕಾರಿ ಸಂಘಗಳು ಹಣಕಾಸು ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗದೆ ನಿಮ್ಮ ರೀತಿಯಲ್ಲಿ ಗೊಬ್ಬರದ ದಾಸ್ತಾನು ಪಡಿತರ ವಿತರಣೆಯಲ್ಲಿ ಮುಂದಾದಾಗ ಆರ್ಥಿಕತೆಯಲ್ಲಿ ಬೆಳೆಯುತ್ತದೆ. ಅಲ್ಲದೆ ಈ ನಿಮ್ಮ ಸಂಘಕ್ಕೆ ಕೇಳಿರುವ ನೆಹರು ನಗರದ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಿರುವ ಜಾಗವು ಕೆಲವು ಕಡೆ ಒತ್ತುವರಿಯಾಗಿದ್ದು, ಅದನ್ನು ಬಿಡಿಸುವಲ್ಲಿ ಸಹಕಾರ ಸಂಘವು ಮುಂದಾಗಿರುವುದು ಶ್ಲಾಘನೀಯ. ಅದರಂತೆ ಯಾವುದೇ ರೀತಿ ತೊಂದರೆಯಾಗದಂತೆ ಅದರ ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ನಾನು ಸಹ ಅನುದಾನವನ್ನ ನೀಡುತ್ತೇನೆ. ಈ ಸಹಕಾರ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲು ಕಟ್ಟಡ ನಿರ್ಮಾಣ ಮಾಡಲು ಮುಂದಾದರೆ ನಾನು ಸಹ ಅನುದಾನ ನೀಡುತ್ತೇನೆ. ಇದರ ಜೊತೆಯಲ್ಲಿ ರೈತರಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಮುಂದಿನ ದಿನಗಳಲ್ಲಿ ನೀಡುವಂತೆ ಸಲಹೆ ನೀಡಿದರು. ನಂತರ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಉತ್ತಮ ಆಸ್ತಿ ಹೊಂದಿರೋದು ಈ ಸಂಘಕ್ಕೆ ಸೇರುತ್ತದೆ. ಅದರಂತೆ ಈ ಹಿಂದೆ ಸಂಘವನ್ನ ಕಟ್ಟಿ ಬೆಳೆಸೋದೇ ಬಹುದೊಡ್ಡ ಕಷ್ಟವಾಗಿತ್ತು. ಎಲ್ಲಾ ಸಹಕಾರ ಸಂಘದ ನಿರ್ದೇಶಕರ ಹಾಗೂ ಷೇರುದಾರರ ಸಹಕಾರದಿಂದ ಬಹುದೊಡ್ಡ ಸಹಕಾರ ಸಂಘವಾಗಿ ಬೆಳೆದಿದೆ ಎಂದರು. ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷ ಡಿಪಿ ಸೋಮೇಗೌಡ, ನೆಹರು ನಗರದ ಆಸ್ತಿ ಒತ್ತುವರಿ ತೆರವುಗೊಳಿಸುವ ಸಂಬಂಧ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆದರೂ ಕೆಲವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಆದರೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡಿಸಿ ಜಾಗ ಗುರುತಿಸಿ ಉಳಿಸುವ ಕೆಲಸ ಮಾಡಿದ್ದೇವೆ. ಇದಕ್ಕೆ ಷೇರುದಾರರ ಸಹಕಾರ ಮುಖ್ಯವಾಗಿದೆ ಎಂದರು. ನಿರ್ದೇಶಕರಾದ ಬಿಡಿ ಚಂದ್ರೇಗೌಡ, ಮಲ್ಲೇಗೌಡ, ರವಿಕುಮಾರ್, ಕಾಂತರಾಜು, ಕಣಗುಪ್ಪೆಕುಮಾರ್, ಭಾರತಿಗೌಡ, ಲಕ್ಷ್ಮಣ್, ಜಾನಕಮ್ಮ, ಪ್ರಿಯಾಂಕಾ, ತೀರ್ಥಕುಮಾರ್, ಕಾರ್ಯದರ್ಶಿ ದೀಪು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಅದರ ಜೊತೆಯಲ್ಲಿ ಸುಮಾರು ತಮ್ಮೆಲ್ಲರ ಪ್ರಯತ್ನಗಳು, ತಾವು ಏನು ಬೇಲೂರಿನ ರಾಷ್ಟ್ರೀಯ ಹೆದ್ದಾರಿ ಉದಯ ಮಾಡ್ತಿರ್ತಕ್ಕಂಥ ಜಾಗನ ಸಮಿತಿಯ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಾದಿಯಾಗಿ ಸಹ ಆ ಜಾಗವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಸತತವಾದಂಥ ನಿಮ್ಮ ಪ್ರಯತ್ನಕ್ಕೆ ಬಹುತೇಕ 90% ಫಲ ಸಿಕ್ಕಿದೆ. ಉಳಿದಂಥ ದಿವಸಗಳಲ್ಲಿ
ಇನ್ನೊಂದು 5% ಇದೆ, ನಿನ್ನೆಲ್ಲ ಒಕ್ಕೂಟಿದ್ರೆ ಅದು ಸಹ ಸಿಗುತ್ತೆ. ಅದು ಆಸ್ತಿ ಯಾರೋ ಅಧ್ಯಕ್ಷಕ್ಕೆ ಸದಸ್ಯರಿಗಲ್ಲ, ಸಮಾಜಕ್ಕೆ ಆಸ್ತಿ. ಅದು ಸಮಾಜಕ್ಕೆ ಒಂದು ಆಸ್ತಿ ಇದ್ರೆ ಅದು ಎಲ್ಲರಿಗೂ ಸಹ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಜವಾಗ್ಲೂ ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರು ಮತ್ತು ಸದಸ್ಯರು ಫೋನ್ ಮಾಡ್ತಾ ಇದ್ರು, ನನ್ನ ಮೇಲೆ ಒಂದಲ್ಲ 10 ಕೇಸ್ ಹಾಕಿದ್ರು ನಾನು ಪಕ್ಷ ಸಂಘಟಿಸುವ ಕೆಲಸ ಮಾಡುವೆ ಎಂದು ಜೆಡಿಎಸ್ ವರಿಷ್ಠ ಶಾಸಕ ಎಚ್.ಡಿ. ರೇವಣ್ಣ ಸಕಲೇಶಪುರದಲ್ಲಿ ಹೇಳಿದರು. ಸಕಲೇಶಪುರ ಪಟ್ಟಣದ ಲಯನ್ ಸಭಾಂಗಣದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಮ್ಮ ಕುಟುಂಬ ಹಾಗೂ ಪಕ್ಷವನ್ನು ತುಳಿಯಲು ಪ್ರಯತ್ನಿಸುತ್ತಿದೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇದನ್ನೆಲ್ಲ ಎದುರಿಸುವ ಶಕ್ತಿ ಇದೆ. ದೇವೇಗೌಡರು ಅಧಿಕಾರ ಇಲ್ಲದಿದ್ರೂ ಎದೆಗುಂದದೆ ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಜೆಡಿಎಸ್ ಪಕ್ಷ ಮಾತ್ರ ರೈತರು ಹಾಗೂ ಎಲ್ಲಾ ಧರ್ಮ ಜನಾಂಗದವರಿಗೂ ಸಾಮಾಜಿಕ ನ್ಯಾಯ ಒದಗಿಸುವ ಸಾಮರ್ಥ್ಯ ಇರೋದು ಎಂದರು. ಯಾರೊಂದಿಗೂ ಮೈತ್ರಿಯಾದರೂ ತನ್ನ ಜಾತ್ಯತೀತತೆ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ ಎಂದರು. ಪಕ್ಷವನ್ನು ಸ್ಥಳೀಯವಾಗಿ ಬೂತ್ ಮಟ್ಟದಿಂದಲೇ ಕಟ್ಟಿ ಬೆಳೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡಿದ್ದು, ಮುಂದಿನ 1 ತಿಂಗಳಿನ ಒಳಗೆ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳನ್ನು ನೂತನವಾಗಿ ಆಯ್ಕೆ ಮಾಡಲಾಗುವುದು ಎಂದರು. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೂ ನಾಯಕರು ಕಾರ್ಯಕರ್ತರು ಅದನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದರಿಂದ ನಾನು ಕಳೆದ ಚುನಾವಣೆಯಲ್ಲಿ ಸೋಲುವಂತಾಯಿತು. ಕಾರ್ಯಕರ್ತರನ್ನ ತಳಮಟ್ಟದಿಂದಲೇ ಗುರುತಿಸಿ ಬೆಳೆಸುವ ಕೆಲಸ ನಮ್ಮ ಪಕ್ಷದಲ್ಲಿ ಮಾಡಲಾಗುವುದು. ಹಿಂದಿನ ಚುನಾವಣೆಯಲ್ಲಿ ಕೆಲ ತಪ್ಪುಗಳಾಗಿದ್ದು ಅದನ್ನು ಸರಿಪಡಿಸಿಕೊಂಡು ಕ್ಷೇತ್ರದಲ್ಲಿ ಪಕ್ಷವನ್ನ ಗಟ್ಟಿ ಮಾಡುವ ಕೆಲಸ ಮಾಡಲಾಗುವುದು ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾತನಾಡಿ, ಜಿಲ್ಲಾದ್ಯಂತ ಪಕ್ಷದ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ರೇವಣ್ಣನವರ ನೇತೃತ್ವದಲ್ಲಿ ಸೋಮವಾರದಿಂದ ಬೇಲೂರಿನಲ್ಲಿ ಇದಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಸಭೆಯಲ್ಲಿ ಕೆಲ ಕಾರ್ಯಕರ್ತರು ತಾಲೂಕಿನಲ್ಲಿ ಪಕ್ಷದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಮೊದಲು ಬದಲಾವಣೆ ಮಾಡಿ ಆಗ ಪಕ್ಷದಲ್ಲಿ ಸಂಘಟನೆ ಮಾಡಲು ಸುಲಭವಾಗುತ್ತದೆ ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸುಪ್ರದೀಪ್ ತೆಜಮಾನ್, ಚಂಚಲಾ ಕುಮಾರಸ್ವಾಮಿ, ಉಸ್ಮಾ ರಿಜ್ವಿ, ಪುರಸಭಾ ಅಧ್ಯಕ್ಷೆ ಜ್ಯೋತಿ, ಉಪಾಧ್ಯಕ್ಷೆ ಜರೀನಾ, ಪುರಸಭಾ ಸದಸ್ಯ ಯಾದಗಾರ್ ಇಬ್ರಾಹಿಂ, ಪಕ್ಷದ ಮುಖಂಡರಾದ ತಮ್ಮಣ್ಣಗೌಡ, ಸಚಿನ್ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಇದೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ಈ ಪಕ್ಷನ 1972 100% ನಾಯಕರಾದ ದೇವರು ಅವರಿದ್ದರೆ ಎಷ್ಟು ಜನ ಇದ್ರು ಸ್ವಾಮಿ? 14 ಜನ, 15 ಜನ, 18 ಜನ MLA, 20 ಜನ. ಆ MLA ಕೂಡಿಸ್ಕೊಳ್ಳೋಕ್ಕೆ ದೇವೇಗೌಡರು ಕರ್ಕೊಂಡ್ಬರ್ಬೇಕು, ಇವರು ರಸ್ತೆ ಕೂತ್ಕೊಳ್ಳೋರು. ದೇವರಾಜ ಹೆಸರು ಇದ್ದವರು, ಏನ್ ದೇವೇಗೌಡ್ರೆ ಇವತ್ತೇನು ತಂದಿದ್ದೀರಿ? ಅವತ್ತಿನ 72ರಿಂದ 78 ದೇವೇಗೌಡರು 100% ನಾಯಕರು. ಯಾವುದೇ ಸರ್ಕಾರಿ ಸವಲತ್ತುಗಳಿಲ್ಲ. ಯಾವುದೇ ಸರ್ಕಾರಿ ಸವಲತ್ತುಗಳಿದೆ ಈ ರಾಜ್ಯದಲ್ಲಿ 100% ನಾಯಕ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಇವತ್ತು ದೇವೇಗೌಡರು 89 ಇಡೀ ನಮ್ಮ ಪಾರ್ಟಿ 8 ಜನ ಸೋತ ಲೋಕಸಭಾ ಸದಸ್ಯರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸಾಲುಗಾಮೆ ರಸ್ತೆ ಸರಸ್ವತಿ ದೇವಾಲಯ ವೃತ್ತದ ಬಳಿಯ ವಿಷ್ಣುವರ್ಧನ್ ಪ್ರತಿಮೆಗೆ ವಿಷ್ಣು ಸೇನಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡೋದ್ರ ಮೂಲಕ ಅವರ ಚಲನಚಿತ್ರಗಳ ಹಾಡುಗಳನ್ನು ಹಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಮಹಂತೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಷ್ಣು ಅಭಿಮಾನಿಗಳು ವಿವಿಧ ಸಂಘ ಸಂಸ್ಥೆಯವರು ಸೇರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಜನ್ಮದಿನ ಆಚರಿಸಲಾಗುತ್ತಿದೆ. ವಿಷ್ಣು ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಅವರ ಕೊಡುಗೆ ಅಪಾರವಾಗಿದ್ದು, ಕರ್ನಾಟಕದಲ್ಲಿ ಡಾ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ವಿಷ್ಣುವರ್ಧನ್ ಅವರು ಹೆಚ್ಚು ಚಲನಚಿತ್ರದಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ ಎಂದರು. ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನ ಮಾಡಲಿ. ವಿಷ್ಣುವರ್ಧನ್ ಅವರು ಎಲ್ಲಿಯೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವರ ಕಲೆ ಇನ್ನೂ ಜೀವಂತವಾಗಿದೆ. ವಿಷ್ಣುವರ್ಧನ್ ಕುರಿತು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗುವುದು. ಎಲ್ಲ ಅಭಿಮಾನಿಗಳು ಬಂದು ಸಹಕರಿಸುವಂತೆ ಮನವಿ ಮಾಡಿದರು. ಮತ್ತು ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಾಹಸ ಸಿಂಹ ಕರ್ನಾಟಕ ಭಾರ್ಗವ ಹಾಗೂ ಹೆಸರಾದಂತಹ ನಾಯಕ ನಟ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಮಹಂತೇಶ್ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು.
ಇದೇ ವೇಳೆ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಅವರು ವಿಷ್ಣುವರ್ಧನ್ ನಟಿಸಿದ ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡಿ ಸಾರ್ವಜನಿಕರ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಯಲಗುಂದ ಶಾಂತಕುಮಾರ್, ಸಮಾಜ ಸೇವಕರಾದ ವಿಜಯಕುಮಾರ್, ತಮ್ಲಾಪುರ ಗಣೇಶ್, ಅಶ್ರು, ಗಾಯಕಿ ಅಂಜಲಿ, ನೀತು, ಅನ್ನಪೂರ್ಣ, ರಘು, ವೆಂಕಟೇಶ್, ಪ್ರಕಾಶ್, ಮಂಜುಳಾ, ಸಾವಿತ್ರಮ್ಮ, ಮಮತಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವಿಷ್ಣು ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಕನ್ನಡ ಸಂಸ್ಥೆ ಸೇರಿದ್ದಾರೆ. ವಿಷ್ಣು ಸೇನೆ ಸಮಿತಿಯಿಂದ ಎಲ್ಲ ಸದಸ್ಯರುಗಳು ಸೇರಿದ್ದಾರೆ. ಈಗಿನ 74ನೇ ವರ್ಷದ ವಿಷ್ಣುವರ್ಧನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಮಾನವನವರು ಎಲ್ಲ ಪ್ರಜೆಗಳು ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತ ಕೊಡ್ತಾ ಇದ್ವಿ. ಮತ್ತು ಈಗಿನ ವಿಷ್ಣುವರ್ಧನ 200ನೇ ಚಿತ್ರ ಮೇಲ್ ಮಾಡಿದ್ದಾರೆ. ಅವರ ಕೊಡುಗೆ ಬಹಳ ಅಪಾರವಿದೆ. ಈ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ರಾಜ್ಕುಮಾರ್ ಬಿಟ್ಟರೆ ಬಹಳ ಫಿಲಮ್ಗಳು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ವಿಷ್ಣುವರ್ಧನ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ನಾನು ಭಾವಿಸಿ ಎಲ್ಲ ಅಭಿಮಾನಿಗಳಿಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಮದೂತ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದ ಸಕಲೇಶಪುರ ಜನತೆಗೆ ಧನ್ಯವಾದಗಳನ್ನು ತಿಳಿಸುವುದಾಗಿ ಹಿಂದೂ ಸಂಘಟನೆ ಮುಖಂಡ ರಘು ಸಕಲೇಶಪುರ ತಿಳಿಸಿದ್ದಾರೆ. ಮಂಗಳವಾರ ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 7/9/2024 ರಿಂದ 12/9/2024 ರವರೆಗೆ ಸಕಲೇಶಪುರದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆದ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಮತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ದಿನನಿತ್ಯ ವಿಶೇಷ ಪೂಜೆ, ಪ್ರಸಾದ ವಿತರಣೆ, ಪ್ರತಿನಿತ್ಯ ಸಂಜೆ ಸಕಲೇಶಪುರದ ವಿವಿಧ ದೇವಸ್ಥಾನಗಳ ಭಜನಾ ತಂಡಗಳಿಂದ ಭಜನೆ ನಡೆದು ಸಾವಿರಾರು ಭಕ್ತರು ರಾಮದೂತ ಗಣಪತಿ ಕೃಪೆಗೆ ಪಾತ್ರರಾಗಿದ್ದಾರೆ. ದಿನಾಂಕ 12/9/2024 ರಂದು ಬೆಳಗ್ಗೆ ಗುಹೆಕಲ್ಲಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವೇದಬ್ರಹ್ಮ ರವಿ ಭಟ್ಟಾಚಾರ್ಯರಿಂದ ವಿಶೇಷವಾದ ಗಣಪತಿ ಹೋಮ ನಡೆದು ವಿಶೇಷ ಪೂಜೆ ಮತ್ತು ಆರತಿಯ ನಂತರ ಭವ್ಯವಾದ ಶೋಭಾಯಾತ್ರೆಯಲ್ಲಿ ಗಣಪನ ಮೆರವಣಿಗೆ, ಚಂಡೆವಾದ್ಯ, ಮಕ್ಕಳ ಭಜನೆ ಕಾರ್ಯಕ್ರಮ, ಮ್ಯೂಸಿಕ್, ಡೊಳ್ಳು ಕುಣಿತ, ನಾಸಿಕ್ ಬ್ಯಾಂಡ್ ಮೂಲಕ ಸಕಲೇಶಪುರದ ರಾಜಬೀದಿಗಳಲ್ಲಿ ಶೋಭಾಯಾತ್ರೆ ಅತ್ಯಂತ ಅದ್ದೂರಿಯಾಗಿ ನಡೆದು ವರುಣದೇವನ ಕೃಪೆಯಲ್ಲೂ ಭಕ್ತರು ಮಿಂದೆದ್ದು ಮೆರವಣಿಗೆಗೆ ಮೆರುಗು ತಂದರು ಎಂದರು. ಈ ಸಂದರ್ಭದಲ್ಲಿ ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಸಕಲೇಶಪುರ ತಾಲೂಕಿನ ಮೂಲೆ ಮೂಲೆಯಿಂದ ಭಕ್ತರು, ಹಿತೈಷಿಗಳು ಧನ ಸಹಾಯ ಮಾಡಿದ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮ್ಮ ಸಂಘಟನೆ ಮಾಡುವ ಪ್ರತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ತಾವು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿ ಸಮಾಜದ ಜಾಗೃತಿ ಮಾಡಲು ಕಾರ್ಯಕರ್ತರಿಗೆ ಪ್ರೇರಣೆ ನೀಡುತ್ತಾ ಬಂದಿದ್ದಾರೆ. ಕಾರ್ಯಕ್ರಮಗಳು ಯಶಸ್ವಿಯಾಗಲು ತಮ್ಮ ಧನ ಸಹಾಯ, ಸಹಕಾರ ಜೊತೆಗೆ ಕಾರ್ಯಕರ್ತರ ಪಡೆಯೊಂದು ಹಗಲು ರಾತ್ರಿ ಎನ್ನದೆ ತನ್ನ ಮನೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚು ಕೆಲಸ ಮಾಡುವ ಕಾರ್ಯಕರ್ತರ ಪರಿಶ್ರಮ, ತಾನು ಕೂಲಿ ಮಾಡಿ ಅವತ್ತಿನ ಜೀವನ ಮತ್ತು ಕುಟುಂಬ ನಿರ್ವಹಣೆ ಮಾಡಿಕೊಳ್ಳುವ ಕಾರ್ಯಕರ್ತರೇ ಹೆಜ್ಜೆದು ಅವರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ 10 ದಿನಗಳ ಸಮಯ ನೀಡಿರುತ್ತಾರೆ. ಹಾಗೂ ಸಕಲೇಶಪುರದ ಸಮಸ್ತ ಹಿಂದೂಗಳಿಗೆ ನಮ್ಮ ಪ್ರಾರ್ಥನೆಯೆಂದರೆ ನಾವು ಸಂಘಟನೆ ಕಾರ್ಯಕರ್ತರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಿಮ್ಮ ಸಹಕಾರ, ಸಲಹೆ ಸದಾ ಇರಲಿ ಎಂದರು. ಕೌಶಿಕ್, ರಾಜೇಶ್, ಪ್ರದೀಪ್, ರಾಮದೂತ ಹಿಂದೂ ಮಹಾಗಣಪತಿ ಸಂಚಾಲಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. 7ನೇ ತಾರೀಕಿಂದ 12ನೇ ತಾರೀಕುವರೆಗೂ ಏನು ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಇಡೀ ಸಮಾಜವನ್ನು ಜಾಗೃತಿ ಮಾಡಬೇಕು, ಮತ್ತೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಬೇಕು ಅಂತ ಹೇಳಿ ನಿರಂತರವಾದಂತಹ ಕಾರ್ಯಕರ್ತರ ಪ್ರಯತ್ನದಿಂದ ಮೆರವಣಿಗೆ ಅತ್ಯಂತ ಯಶಸ್ವಿಯಾಯಿತು. ಆ ಯಶಸ್ವಿಗೆ ಕಾರಣಕರ್ತರಾದಂತಹ ಎಲ್ಲ ನಮಗೆ ಧನ ಸಹಾಯ ಇರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥವರು ಮತ್ತು ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಸಹ ನಾವೊಂದು ಧನ್ಯವಾದವನ್ನು ಹೇಳಬೇಕು ಅಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಅದರ ಮುಖಾಂತರ ಕಾರ್ಯಕರ್ತರು ಮತ್ತು ನಮ್ಮ ಹಿತೈಷಿಗಳು ಮತ್ತೆ ಬೇರೆ ಬೇರೆಯ ಸಂಘಟನೆಯರು, ಜಾತಿ ಮುಖಂಡರುಗಳು ಏನು ನಾವು ಸ್ವಾಗತ
ಸಕಲೇಶಪುರಕ್ಕೆ ಬುಧವಾರ ಆಗಮಿಸಿದ 50ರ ಸಂಭ್ರಮದ ಕರ್ನಾಟಕ ರಥಯಾತ್ರೆಗೆ ಮಹಿಳೆಯರು ಪೂರ್ಣಕುಂಭ ಕಳಸದ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ 50 ವರ್ಷ ಪೂರ್ಣಗೊಂಡ ಸವಿ ನೆನಪಿಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸಂಭ್ರಮ 50 ಕನ್ನಡ ಜ್ಯೋತಿ ರಥಯಾತ್ರೆ ಸಂಚರಿಸಿ ಸಂಭ್ರಮ ಆಚರಿಸುತ್ತಿದ್ದ ಹಿನ್ನೆಲೆ ಇಂದು ಬೆಳಗ್ಗೆ ಸಕಲೇಶಪುರ ಪಟ್ಟಣಕ್ಕೆ ಅದ್ದೂರಿಯಾಗಿ ಸಂಭ್ರಮದಿಂದ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಕನ್ನಡ ಸಾಹಿತ್ಯ ಪರಿಷತ್, ಕರವೇ ತಾಲೂಕು ಘಟಕದಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಖ್ಯ ರಸ್ತೆಯಲ್ಲಿ ನೂರಾರು ಮಹಿಳೆಯರು ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ದಾರಿ ಉದ್ದಕ್ಕೂ ವಿದ್ಯಾರ್ಥಿಗಳು ಕನ್ನಡ ಮಾತಿಗೆ ಜೈಕಾರ ಹಾಕುತ್ತಾ ಪುರಸಭೆಯವರೆಗೆ ಮೆರವಣಿಗೆ ನಡೆಸಲಾಯಿತು. ನಂತರ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದ ಪುರಭವನದ ಮುಂಭಾಗ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಮಾತನಾಡಿ, ನಾವು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಬೇಕಾದರೆ ಈ ತರಹದ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನದಾಗಿ ಮಾಡಬೇಕು. ಇದರಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಭಾವನೆ ಮೂಡುತ್ತದೆ ಎಂದರು. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಮೇಘನಾ, ಕನ್ನಡ ಎಂಬುದು ಕೇವಲ ಭಾಷೆಯಲ್ಲ, ಅದು ನಮ್ಮ ಭಾವನೆ. ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋದ್ರಿಂದ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕೆಲಸವಾಗಬೇಕು ಎಂದು ನಾವು ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮದಿಂದ ಈ ಕನ್ನಡ ರಥವನ್ನು ಬರಮಾಡಿಕೊಂಡಿದ್ದೇವೆ ಎಂದರು. ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ರಾಜಕುಮಾರ್ ಮಾತನಾಡುತ್ತಾ, ನವೆಂಬರ್ ತಿಂಗಳು ಬಂತೆಂದರೆ ಕನ್ನಡದ ಸಂಭ್ರಮ ರಾಜ್ಯಾದ್ಯಂತ ಮೊಳಗುತ್ತದೆ. ಇದು ವರ್ಷದ ಪ್ರತಿ ತಿಂಗಳಿನಲ್ಲೂ ಮೊಳಗಬೇಕು. ಬರೀ ಹೋರಾಟದಿಂದ ಕನ್ನಡದ ರಕ್ಷಣೆ ಆಗಬೇಕಾಗಿಲ್ಲ. ಕನ್ನಡ ಎಂಬುದು ನಮ್ಮ ಹಕ್ಕು. ಅದಕ್ಕಾಗಿ ಎಲ್ಲರೂ ಒಗ್ಗೂಡಬೇಕೆಂದು ಕರೆ ನೀಡಿದರು. ಒಟ್ಟಾರೆ ಅದ್ದೂರಿಯಾಗಿ ಸಂಭ್ರಮದಿಂದ ಕನ್ನಡ ಜ್ಯೋತಿ ರಥವನ್ನ ಸಕಲೇಶಪುರಕ್ಕೆ ನೂರಾರು ಕನ್ನಡ ಮನಸ್ಸುಗಳು ಬರಮಾಡಿಕೊಂಡವು. ವೇದಿಕೆಯಲ್ಲಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಪುರಸಭೆ ಉಪಾಧ್ಯಕ್ಷರಾದ ಜರೀನಾ, ಸದಸ್ಯರಾದ ಕಾಡಪ್ಪ ಮತ್ತು ರಮೇಶ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಬಿ ಮಂಜು ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ನೆರೆದಿದ್ರು. HCN ನ್ಯೂಸ್ ಸಕಲೇಶಪುರ. ನಾವು ಅಮ್ಮನನ್ನ ಎಷ್ಟು ಪ್ರೀತಿಸ್ತೀವೋ ಕನ್ನಡ ಭಾಷೆಯನ್ನು ಅಷ್ಟೇ ಪ್ರೀತಿಸಿದ್ರೆ ಆ ಕನ್ನಡ ತನ್ನಿಂತಾನೇ ಅಭಿವೃದ್ಧಿ ಆಗುತ್ತೆ ಅಂತ. ಯಾವ್ದನ್ನೇ ಆಗ್ಲಿ ಪ್ರೀತಿಸಿದ್ರೆ ಅದು ನಮ್ಮ ಹತ್ರ ಬರುತ್ತೆ, ದ್ವೇಷಿಸಿದ್ರೆ ದೂರ ಹೋಗುತ್ತೆ. ಹೌದಲ್ವಾ? ಈಗ ನಾನು ಅಧ್ಯಾಪಕನಾಗಿ ಶಾಲೆಯಲ್ಲಿ ಪಾಠ ಮಾಡುವಾಗ ನಿಮ್ ಮಕ್ಕಳನ್ನ ದ್ವೇಷ ಮಾಡಿದ್ರೆ ಮಕ್ಕಳು ದೂರ ಹೋಗ್ತಾರೆ, ಹತ್ರ ಬರಲ್ಲ. ಮಕ್ಕಳ ಮೇಲೆ ಪ್ರೀತಿ ತೋರಿಸಿ ಹತ್ರ ಬರ್ತಾರೆ, ಏನು ಹೇಳಿದ್ರು ಮಾಡ್ಕೊ ಬರ್ತಾರೆ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಕ್ಕಳನ್ನೇ ತಗೊಳ್ತೀನಿ ಅಂದ್ರೆ, ಮುಂದೆ ಕನ್ನಡ ಬೆಳಿಬೇಕು ಅಂದ್ರೆ ಇಂದಿನ ಮಕ್ಕಳಲ್ಲಿ ಏನಿದೆ ಆ ಕನ್ನಡ ಭಾಷೆಯ ಪ್ರೇಮವನ್ನ ನಾವು ನವೆಂಬರ್ 1ನೇ ತಾರೀಕು 1973ರಲ್ಲಿ ಮೈಸೂರು ರಾಜ್ಯ ಅಂತ ಇದ್ದಿದ್ದು ನಮ್ಮ ಕರ್ನಾಟಕ ರಾಜ್ಯ ಆಗಿ ಹೆಸರು ಬದಲಾವಣೆ ಆಯಿತು. ಆಗಿ 2023ಕ್ಕೆ 50 ವರ್ಷ ಪೂರ್ಣಗೊಂಡಿರೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಇಡೀ ರಾಜ್ಯಾದ್ಯಂತ ಸಂಭ್ರಮಿಸಬೇಕು, ಪ್ರತಿ ಹಳ್ಳಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ತಿಳಿ ಹೇಳಬೇಕು ಅನ್ನೋ ಉದ್ದೇಶದಿಂದ ದೇಶದಲ್ಲಿ ಕೃಷಿಯಿಂದ ಹಿಡಿದು ಪ್ರತಿಯೊಂದು ಕೆಲಸಗಳಲ್ಲೂ ವಿಶ್ವಕರ್ಮ ಸಮುದಾಯದ ಕೊಡುಗೆ ಮುಖ್ಯವಾಗಿದೆ. ಅವರ ಕೊಡುಗೆ ಅಪಾರ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಕಲೆ ಸಂಸ್ಕೃತಿಯ ಪ್ರತೀಕ ಹಳೆಬೀಡು ಬೇಲೂರು ಶ್ರವಣಬೆಳಗೊಳ ಎಂದ ಅವರು, ದೇಶ ವಿದೇಶಗಳಲ್ಲಿಯೂ ಶಿಲ್ಪಕಲೆಗಳಿಗೆ ಬೇಡಿಕೆ ಇದೆ. ವಿಶ್ವಕರ್ಮ ಸಮುದಾಯದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೀರ್ತಿ ಮಾಡಿದ್ದಾರೆ ಎಂದು ತಿಳಿಸಿದರು. ವಿಶ್ವಕರ್ಮ ವೃತ್ತ ಎಂದು ಚಂದ್ರಶೇಖರ್ ಅವರು ನಾಮಕರಣ ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಅನಾವರಣ ಮಾಡಬೇಕು. ಪ್ರತಿಯೊಂದು ಸಮುದಾಯ ತಮ್ಮಲ್ಲಿರುವ ಕಲೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕೆಂದು ತಿಳಿಸಿದರು. ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಎಂ ಮಾತನಾಡಿ, ಆಡುಮುಟ್ಟದ ಸೊಪ್ಪಿಲ್ಲ, ವಿಶ್ವಕರ್ಮ ಜನಾಂಗದವರು ಮಾಡದೇ ಇರುವ ಕಸುಬಿಲ್ಲ. ಜಗತ್ತಿನ ಎಲ್ಲ ಕಸುಬುದಾರರಿಗೂ ಎಲ್ಲ ಸಮುದಾಯಕ್ಕೂ ಬೇಕಾದವರು ವಿಶ್ವಕರ್ಮರು. ಬಹುಮುಖ್ಯವಾಗಿ ಉಪಯುಕ್ತವಾದ ಸಮಾಜಮುಖಿ ಕೆಲಸ ಮಾಡುವವರೇ ವಿಶ್ವಕರ್ಮರೆಂದು ತಿಳಿಸಿದರು. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಪುರುಷೋತ್ತಮ್ HV ಮಾತನಾಡಿ, ವಿಶ್ವಕರ್ಮನನ್ನು ಬ್ರಹ್ಮಾಂಡದ ದೈವಿಕ ವಾಸ್ತುಶಿಲ್ಪಿ ಮತ್ತು ಋಗ್ವೇದದಲ್ಲಿ ದೈವಿಕ ಸೃಜನಶೀಲತೆಯ ವ್ಯಕ್ತಿತ್ವ ಎಂದು ಪರಿಗಣಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ನಮ್ಮ ದೇಶದ ಅತ್ಯಂತ ಬೆಳವಣಿಗೆಯಲ್ಲಿ ಉತ್ತಮವಾದ ಸಂಸ್ಕಾರ ಕೊಡೋದೇ ವಿಶ್ವಕರ್ಮ ಸಮಾಜ. ಒಬ್ಬ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಎಲ್ಲರಿಗೂ ಅವರದ್ದೇ ಆದಂತಹ ಆಯುಧಗಳನ್ನು ಮಾಡಿಕೊಡುವವರೇ ವಿಶ್ವಕರ್ಮರು. ದೇಶದ ಬೆಳವಣಿಗೆಯಲ್ಲಿ ವಿಶ್ವಕರ್ಮರು ಸಮಾಜದ ಅಭ್ಯುದಯದ ಕೊಡುಗೆ ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ HP ತಾರಾನಾಥ್, ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಜಿ ಕುಮಾರ್, ಹಾಸನ ತಾಲೂಕಿನ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ HB ಕುಮಾರಾಚಾರ್ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವಿಶ್ವಕರ್ಮರು ಮಾಡದೇ ಇರೋ ಕಸುಬೇ ಇಲ್ಲ. ಜಗತ್ತಿನ ಎಲ್ಲಾ ತರದವರೆಗೂ
ಎಲ್ಲ ಕಸುಬಿನವ್ರಿಗೂ ಅವರು ರೈತಾಪಿ ವರ್ಗದವನಿರ್ಬೋದು, ಇನ್ನೊಬ್ಬ ಇರ್ಬೋದು, ಚಿನ್ನ ಬೆಳ್ಳಿಗಿರ್ಬೋದು, ಏನಕ್ಕಾದ್ರೂ ನಾವು ಈ ವಿಶ್ವಕರ್ಮ ಜನರ ಹತ್ರ ಬರಲೇಬೇಕು. ಅಷ್ಟು ಪರಿಣಿತರಿದ್ದೀರಿ ನೀವು. ಹೆಂಗೆ ಅಂದರೆ ಒಂಥರ ಈ ಗುರುತ್ವಾಕರ್ಷಣೆಯ ಮೇಲೆ ಹೆಂಗೆ ಭೂಮಿ ಇದೆಯೋ ಆ ರೀತಿ ಎಲ್ಲ ಜನ ಸಮೂಹವನ್ನು ನೀವು ಆಕರ್ಷಕವಾಗಿ ಇಟ್ಕೊಂಡಿರೋರು. ಅಂತಹ ವಿಶ್ವಕರ್ಮರಲ್ಲಿ ಜನಿಸಿರುವ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ನನ್ನ ನಮನಗಳನ್ನು ತಿಳಿಸ್ತೀನಿ. ದೇಶದ ಬೆಳವಣಿಗೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಸಮಾಜ ಒಂದು GDP ಬೆಳವಣಿಗೆ ಇರ್ಬೋದು, GST ಬೆಳವಣಿಗೆ ಇರ್ಬೋದು, ಉತ್ತಮವಾದ ಸಂಸ್ಕಾರ ಕೊಡುವಂಥ ಸಮಾಜ ಯಾವುದಾರ ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ. ಯಾಕೆ ಮಾತಾಡ್ತೀನಿ ಅಂದರೆ, ಒಬ್ಬ ಒಟ್ಟಿಗಿಲ್ದವರು, ನೊಂದವರು, ರೈತರು, ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಅವ್ರದ್ದಾದ ಆಯುಧಗಳನ್ನು ಯಾವುದೇ ಇರಲಿ ಅದನ್ನು ಮಾಡಿಕೊಡೋವಂಥ ಸಮಾಜ ತಾವಿರೋದ್ರಿಂದ ಅನ್ನ ಕೂಡ ರೈತನಿಂದ ಶ್ರೀ ಗಣಪತಿ ಸೇವಾ ಸಮಿತಿ ವನಗೂರು ಕೂಡು ರಸ್ತೆ ಇವರ ಸಂಯುಕ್ತಾಶ್ರಯದಲ್ಲಿ 10ನೇ ವರ್ಷದ ಗಣಪತಿ ಮೂರ್ತಿಯ ಮಹಾಮಂಗಳಾರತಿ ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರ ನಡುವೆ ನಡೆಸಲಾಯಿತು. ಗ್ರಾಮದ ಮುಖ್ಯ ದ್ವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನ ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಥಳೀಯ ಪ್ರತಿಭೆ, ಶರತ್ ಮಿಮಿಕ್ರಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಗ್ರಾಮದ ಮಹಿಳೆಯರು ಪ್ರಮುಖ ಬೀದಿಗಳಲ್ಲಿ ರಂಗೋಲಿ ಹಾಕುವ ಮೂಲಕ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ರು. ಇದೇ ವೇಳೆ ಕೂಡು ರಸ್ತೆ ಸುಂದರ ವೃತ್ತ ನಿರ್ಮಾಣ ಮಾಡಲು ಸಹಕರಿಸಿದ ನಿವೃತ್ತ ಲೋಕೋಪಯೋಗಿ ಇಂಜಿನಿಯರ್ ಅಶ್ವಥ್ ನಾರಾಯಣ್ ಅವರನ್ನ ಗ್ರಾಮಸ್ಥರು ಸನ್ಮಾನಿಸಿದ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕೂಡು ರಸ್ತೆ ಗ್ರಾಮದಲ್ಲಿರುವ ವೃತ್ತವನ್ನ ಹಾಸನ ಜಿಲ್ಲೆಯ ಹಳೆಬೀಡಿನಲ್ಲಿರುವ ವೃತ್ತವನ್ನ ನೋಡಿ ಮಾದರಿಯಾಗಿ ಮಾಡಿದ್ದು, ಈ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಗ್ರಾಮಸ್ಥ ಲಿಂಗರಾಜ್ ನೇತೃತ್ವದಲ್ಲಿ ಸ್ಥಳೀಯರು ಮನವಿ ಮಾಡಿಕೊಂಡಾಗ ವಿಶೇಷ ಕಾಳಜಿ ವಹಿಸಿ ವೃತ್ತವನ್ನ ನಿರ್ಮಿಸಿದ್ದು, ಇದೀಗ ಗ್ರಾಮಸ್ಥರು ನೆನಪಿನಲ್ಲಿಟ್ಟು ಸನ್ಮಾನ ಮಾಡುತ್ತಿರುವುದು ವೃತ್ತಿ ಸಾರ್ಥಕತೆಯಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮದ 4 ಪ್ರಮುಖ ರಸ್ತೆಗಳಿಗೆ ಮಲೆನಾಡು ಶೈಲಿಯ ತೋರಣಗಳನ್ನು ಸಿಂಗರಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಭಜನೆ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಿತು. ಕಾರ್ಯಕ್ರಮದಲ್ಲಿ ಸೇವಾ ಸಮಿತಿ ಅಧ್ಯಕ್ಷ ರಾಜು, ಕಾಫಿ ಬೆಳೆಗಾರ ತಮ್ಮಲಗೇರಿ ಆನಂದ್, ಕ್ಯಾಂಟೀನ್ ಲೋಹಿತ್, ಬ್ಯಾಗಡಹಳ್ಳಿ ಶ್ರೀನಿ, ಕೊಂಗಳ್ಳಿ ಕೃಷ್ಣ, ತಿಪ್ಪಳ್ಳಿ ನರೇಂದ್ರ, ಉಮೇಶ್ ಬ್ಯಾಗಡಹಳ್ಳಿ, ಬಿಸಿಲೆ ರಸ್ತೆಯ ಎಲ್ಲಾ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಲು ಪೊಲೀಸರಿಂದ ನೋಟಿಸ್. ಶಾಸಕ ಸುರೇಶ್ ವಿರುದ್ಧ ಖಂಡನೆ. ಬಾಬಾ ಸಾಹೇಬರ ಪ್ರತಿಮೆ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ DSS ಮುಖಂಡರು. ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಸಂಭ್ರಮ 50 ಕನ್ನಡ ಜ್ಯೋತಿ ರಥಯಾತ್ರೆ. ಸಕಲೇಶಪುರದಲ್ಲಿ ಪೂರ್ಣ ಕುಂಭ ಕಳಸದ ಮೆರವಣಿಗೆಯ ಅದ್ದೂರಿ ಸ್ವಾಗತ. ಬೇಲೂರಿನಲ್ಲಿ ಕನ್ನಡ ಜ್ಯೋತಿ ರಥದ ಸ್ವಾಗತಕ್ಕೆ ಪೂರ್ವ ಸಿದ್ಧತೆ ಪೂರ್ಣ. ಬೇಲೂರು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಕಾರ್ಮಿಕರ ಅಭಿವೃದ್ಧಿಯ ಅನುದಾನ ಲಪಟಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಶಾಸಕ HK ಸುರೇಶ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.